ಟಿಮಿಗೆ ಸಾರ್ಕ್ಯೋಡೋಸಿಸ್ ಅನ್ನೋ ಇನ್ಫ್ಲಮೇಟರಿ ಡಿಸೀಸ್ ಇದೆ. ಅದು ಒಂದು ಲಂಗ್ಸ್ ಅಲ್ಲಿ ಸೇರ್ಕೊಂಡಿದೆ. 4-5 ವರ್ಷ ಮ್ಯಾಕ್ಸಿಮಮ್ ಅಷ್ಟೇನೆ. ಫ್ಯಾಮಿಲಿ ಡಾಕ್ಟರ್ ಹೇಳ್ತಾ ಇದ್ದೀನಿ, ಇದಕ್ಕೆ ಕಾರಣ ನೀರು. ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇಂದ ಬಂದಂತಹ ನೀರು. ಆ ವಾಟರ್ ಬಾಟಲ್ ಹಳೆದಾಗ್ತಿದ್ದ ಹಾಗೆ ಬಿಸಿಲಲ್ಲಿದ್ದಾಗ ಬಿಸ್ಫಿನಾಲ್ ಎ, ಬಿಪಿ ಅನ್ನೋ ಕೆಮಿಕಲ್ ನೀರಲ್ಲಿ ಸ್ವಲ್ಪನೇ ಮಿಕ್ಸ್ ಆಗುತ್ತೆ. ಬಿಪಿ ಮಿಕ್ಸ್ ಆಗಿರೋ ನೀರನ್ನ ಟಿಮಿ ಕುಡ್ತಿರೋದ್ರಿಂದಾನೇ ಈ ಪ್ರಾಬ್ಲಮ್ ಆಗಿರೋದು. ಈ ಕಂಪನಿಗಳನ್ನೆಲ್ಲ ಮುಚ್ಚಾಕೋಕಾಗಲ್ವಾ? ಇದನ್ನ ಪ್ರೂವ್ ಮಾಡೋದಕ್ಕಾಗಲ್ಲ ಸಮೀರಾ. ಬಿಪಿ ನಮ್ಮ ದೇಹದಲ್ಲಿದ್ದಾಗ ಟ್ರೇಸ್ ಮಾಡೋದಕ್ಕಾಗಲ್ಲ. ಬಾಟ್ಲ್ ಒಳಗಿದ್ದಾಗ ಮಾತ್ರ ಟ್ರೇಸ್ ಮಾಡಬಹುದು. ನೀವು ಎಷ್ಟು ದೊಡ್ಡ ಪಬ್ಲಿಕ್ ಹೆಲ್ತ್ ಡಿಸಾಸ್ಟರ್ ಗೆ ರೆಸ್ಪಾನ್ಸಿಬಲ್ ಅಂತ ಗೊತ್ತಾ? ಮೇಡಮ್, ಯೂಸ್ ಮಾಡಿದ ತಕ್ಷಣ ಬಾಟಲ್ ನ ಕ್ರಾಶ್ ಮಾಡಿ ಎಸಿರಿ. ಬಾಟಲ್ ನ ಬಿಸಿಲಲ್ಲಿ ಇಡಬೇಡಿ. ಹಾಗಂತ ಒಂದೊಂದು ಬಾಟಲ್ ನಾವು ನೀಟಾಗಿ ಪ್ರಿಂಟ್ ಮಾಡಿದೀವಲ್ಲ. ಹೌ ಆರ್ ವಿ ರೆಸ್ಪಾನ್ಸಿಬಲ್? ನಿಮ್ ಬ್ರಾಂಡ್ ನೇಮ್ ನ ಮಾತ್ರ ಎಲ್ಲಾ ಭಾಷೆಯಲ್ಲೂ ಹಾಕಿದೀರಾ, ಇಷ್ಟು ದೊಡ್ಡದಾಗಿ. ಆದ್ರೆ ವಾರ್ನಿಂಗ್ ಲೇಬಲ್ ನ ಮಾತ್ರ ಯಾರ್ ಕಣ್ಣಿಗೂ ಕಾಣ್ದೇ ಇರೋ ಹಾಗೆ ಅಷ್ಟು ಪುಟ್ಟದಾಗಿ ಹಾಕಿದೀರಾ. ನೀವಿದನ್ನ ಜನರನ್ನ ಕಾಪಾಡೋದಕ್ ಹಾಕಿಲ್ಲ, ನಿಮ್ಮನ್ನ ನೀವ್ ಕಾಪಾಡ್ಕೊಳ್ಳೋದಕ್ ಹಾಕೊಂಡಿದೀರಾ. ಇದನ್ನೆಲ್ಲ ನಾನ್ ಸುಮ್ನೆ ಬಿಡೋದಿಲ್ಲ. ವಾಟರ್ ಕಂಪನೀಸ್ ವಿರುದ್ಧವಾಗಿ ಅವಳು ಹೋರಾಡಕ್ಕೆ ಶುರು ಮಾಡಿದ ವಾಟರ್ ವಾರಿಯರ್ ಆಗಿ ಬದಲಾದ.